ಚಿಕ್ಕವರಿದ್ದಾಗ ದೊಡ್ಡವರಾಗಬೇಕಪ್ಪ ಬೇಗ ಬೇಗ ಆ ಥರ ಮಾಡ್ಬೋದು, ಈ ಥರ ಮಾಡ್ಬೋದು, ಹಾಗಿರ್ಬೋದು, ಹೀಗಿರ್ಬೋದು ಅಂತ ಎಲ್ಲ ಕಲ್ಪನೆ ಮಾಡ್ಕೊಳ್ತೀವಿ. ಬಟ್ ದೊಡ್ಡವರಾದಮೇಲೆ ಅಯ್ಯೋ ಚಿಕ್ಕವರೇ ಆಗಿರಬೇಕಾಗಿತ್ತು, ಲೈಫ್ ತುಂಬ ಚೆನ್ನಾಗಿತ್ತು ಆವಾಗ, ಹಾಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡಿಕೊಂಡು ಇರ್ತೀವಿ. ಅಂದರೆ ಪಾಸ್ಟ್ನ ನಾವು ತುಂಬ ಚೆನ್ನಾಗಿ ನೆನಪು ಮಾಡ್ಕೊಳ್ತೀವಿ. ಹಾಗೆ ಮದುವೆ ಆಗಿಬಿಟ್ಟು ಮಕ್ಕಳಾಗ್ಬಿಟ್ಟು ಎಲ್ಲ ಆದಮೇಲೆ ಅಯ್ಯೋ ಬ್ಯಾಚುಲರ್ ಲೈಫೇ ಚೆನ್ನಾಗಿತ್ತಲ್ವಪ್ಪ ಅಂತ ಅನಿಸುತ್ತೆ. ಹಂಗೆ ಏನಂದರೆ ಫ್ರೆಂಡ್ಸ್, ಇದು ಪಾಸ್ಟನ್ನು ನಾವು ಎಷ್ಟು ಚೆನ್ನಾಗಿ ಲೀಡ್ ಮಾಡಿರ್ತೀವೋ ಏನೋ ಅಂತ ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ಲೈಫಲ್ಲಿ ಚೆನ್ನಾಗೇ ಇರ್ತೀವಿ. ಅದ್ರ ಫ್ಯೂಚರ್ ಹೋಗ್ತಾ ಹೋಗ್ತಾ ಪಾಸ್ಟ್ ಲೈಫ್ ತುಂಬ ಚೆನ್ನಾಗಿತ್ತು ಅಂತಾನೆ ನೆನಪಾಗುತ್ತೆ. ಹಾಗಿದ್ವಿ ಹೀಗಿದ್ವಿ, ದುಡ್ಡಿಲ್ಲ ಅಂದರೂ ಕೂಡ ಚೆನ್ನಾಗಿದ್ವಿ, ನೆಮ್ಮದಿಯಾಗಿದ್ವಿ ಅನ್ನೋ ಒಂದು ಥಾಟ್ಸ್ ಬರುತ್ತೆ ಮನಸ್ಸಲ್ಲಿ. ಅದಕ್ಕೆ ಪ್ರೆಸೆಂಟ್ ಲೈಫ್ ಹೇಗಿದ್ದರೂ ಕೂಡ ನಾವು ಸ್ವೀಕರಿಸ್ಬಿಟ್ಟು ಚೆನ್ನಾಗಿ ಲೀಡ್ ಮಾಡ್ತಾ ಹೋಗಬೇಕು. ಅದೇ ನಮಗೆ ತುಂಬ ಚೆನ್ನಾಗಿ ಮುಂದಿನ ಫ್ಯೂಚರ್ನ ತಂದುಕೊಡುತ್ತೆ ಅಲ್ವಾ? ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ಹೇಳಿ. ಈ ಥರ ಎಲ್ಲ ಹೇಳೋದು ತುಂಬ ಸುಲಭನೇ, ಬಟ್ ಕೆಲವೊಂದು ಕಷ್ಟಗಳು ಬಂದಾಗ ಅದನ್ನು ಫೇಸ್ ಮಾಡೋದು ಅದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಶುಕ್ರವಾರ. ನಾನು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಟ್ಟು ಪೂಜೆ ಮಾಡಿಬಿಡೋಣ ಬೇಗ ಬೇಗ ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಕೆಲಸನ. ಮಕ್ಕಳು ಕೂಡ 7:15ಗೆ ಹೋದರು. ಅವಲಕ್ಕಿ ಮಾಡಿದ್ದೆ, ಅವಲಕ್ಕಿ ಮತ್ತು ಹಾಲು ಕುಡಿದು ಬಾಕ್ಸಿಗೆ ಚಿತ್ರಾನ್ನ ಕಟ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಹಾಕಿರ್ತೀನಿ ಅವರಿಗೆ. ಬ್ರೇಕ್ ಪೀರಿಯಡ್ ಇರುತ್ತೆ, ಅದಕ್ಕೋಸ್ಕರ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಇವರು ಕೂಡ ಇವಾಗ 8:30 ಮೇಲೆ ಅವರು ಕೂಡ ಹೋಗ್ತಾರೆ. ಸೊ ಮಕ್ಕಳಿಗೊಂದೇ ನಾನು ಅವಲಕ್ಕಿ ಹಚ್ಚಿದ್ದೆ. ಸ್ವಲ್ಪ ಹುಳಿ ಸಪ್ರೇಟಾಗಿ ತೆಗೆದಿಟ್ಟಿರ್ತೀನಿ, ಅದು ಕಲಸಿಟ್ಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಇವ್ರು ಹೇಗಿದ್ರು ಕೂಡ ಸ್ವಲ್ಪ ಲೇಟಾಗಿ ಹೋಗೋದಲ್ವಾ, ಅದಕ್ಕೋಸ್ಕರ ಅವರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆಲ್ಲ ಇದು ಅವಲಕ್ಕಿ ಕಲಿಸ್ಬಿಟ್ಟು ಬಿಸಿ ಮಾಡಿಬಿಟ್ಟು ಹಾಗೆ ಕಾಫಿ ಮಾಡಿಕೊಂಡು ಕೂತ್ಕೊಂಡ್ವಿ ಇಬ್ಬರು ತಿನ್ಕೊಂಡು. ಹಾಗೆ ಸ್ವಲ್ಪ ಮಾತಾಡಿಕೊಂಡು, ಅವ್ರು ಇಷ್ಟೊತ್ತಿನಲ್ಲೇ ನಂಗೆ ಸಿಗೋದು ಸ್ವಲ್ಪ ಮಾತಾಡೋಕ್ಕೆ. ನೈಟ್ ಸ್ವಲ್ಪ ಲೇಟಾಗಿ ಬರ್ತಾರೆ ಅಥವಾ ಕೆಲವೊಂದು ಟೈಮ್ ಬೇಗ ಬಂದಿರ್ತಾರೆ. ಅವರು ತಿನ್ಕೊಂಡು ಹೋದರು. ನೋಡಿ ಫ್ರೆಂಡ್ಸ್, ಇವಾಗ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೆ. ಸ್ಲೀಪರ್ಸ್ ಎಲ್ಲ ಹಾಕ್ಕೊಂಡು ಹೋಗಿ ಮಣ್ಣೆಲ್ಲ ಬಿದ್ದಿದೆ. ಅಂದರೆ ಹೊರಗಡೆ ಏನು ನಡ್ಕೊಂಡು ಬಂದಿರ್ತಾರಲ್ವ, ಸೊ ಅದು ಬೂಟಿಗೆಲ್ಲ ಹತ್ಕೊಂಡಿರುತ್ತೆ, ಶೂಸಿಗೆ. ಹಾಗೆ ನಾನು ಸೋಫಾ ಕವರು ಮತ್ತು ಕರ್ಟನ್ ಕವರ್ಸ್ ಎಲ್ಲ ಸ್ವಲ್ಪ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ತೊಳೆಗೆ ಹಾಕೋಣ ಅಂತ ತೆಗಿತಾ ಇದ್ದೀನಿ. ಇದ್ರ ಕ್ಲಿಪ್ಸ್ ತೆಗೆದುಬಿಟ್ಟೆ ಹಾಕಬೇಕು ಮಷಿನಲ್ಲಿ, ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಕರ್ಟನ್ನು. ಅದಕ್ಕೆ ಎತ್ತಿಟ್ಬಿಟ್ಟು ಅದನ್ನು ಮಷಿನ್ಗೆ ಹಾಕಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿಕೊಂಡೆ. ಶುಕ್ರವಾರ, ಸೋಮವಾರ, ಮಂಗಳವಾರ ಈ ಟೈಮಲ್ಲೇ ನನಗೆ, ಅಥವಾ ಅಮಾವಾಸ್ಯೆ ಹುಣ್ಣಿಮೆನಲ್ಲೇ ನನಗೆ ಹೂ ಸಿಗೋದಿಲ್ಲ ಕೆಳಗಡೆ. ಅಂದರೆ ಎಲ್ಲರೂ ಕೂಡ ಯೂಸ್ ಮಾಡ್ತೀವಲ್ಲ ಕೆಳಗಡೆ ಪಾರ್ಕ್ನಲ್ಲಿರುವಂಥ ಹೂಗಳು. ಸೊ ಆಲ್ಮೋಸ್ಟ್ ಆಲು ಸಿಗೋದಿಲ್ಲ, ಕಮ್ಮಿನೇ ನಂಗೆ ಸಿಗೋದು. ಇನ್ನು ಹೊರಗಡೆ ಹೋಗಿ ತೊಗೊಂಬರೋಕ್ಕೆ ನನಗೆ ತುಂಬ ದೂರ ಆಗಿಬಿಡುತ್ತೆ ಇಲ್ಲಿಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮಕ್ಕಳು ಬೆಳಗ್ಗೆ ಅವಲಕ್ಕಿ ತಿನ್ಕೊಂಡ್ಬಿಟ್ಟು ಚಿತ್ರಾನ್ನ ತೊಗೊಂಡು ಹೋಗಿದ್ದಾರೆ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ. ಬದನೆಕಾಯಿ ಉಳಿದಿತ್ತು, ಮಂಡೇನೆ ತಂದಿದ್ವಿ ಫ್ರೆಂಡ್ಸ್, ಇನ್ನೂ ಮಾಡೇ ಇಲ್ಲ ನಾನು. ಅದಕ್ಕೆ ಬದನೆಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ ಕಡಲೆಕಾಳು ಸ್ವಲ್ಪ ಉಳ್ಕೊಂಡಿತ್ತು ಕುದಿಸಿರೋದು, ಹಾಕ್ಬಿಟ್ಟು ಬದನೆಕಾಯಿ ಪಲ್ಯ ಮಾಡ್ತೀನಿ. ಇದೇ ಬಾಣಲಿನಲ್ಲಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ, ನಮಗೆ ಮತ್ತೆ ಪಾತ್ರೆ ತಿಕ್ಕೊಳ್ಳಿಲ್ಲ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕಡಲೆಕಾಳು ಇದೆಯಲ್ಲ, ಸೊ ಅದಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಅಂತ. ಕರಿಬೇವು ಹಾಕ್ಕೊತಾ ಇದ್ದೀನಿ. ಮೊದಲೇ ಎಣ್ಣೆಲಿ ಹಾಕ್ಬಿಟ್ರೆ ಸಿಡಿದ್ಬಿಡುತ್ತೆ ಫ್ರೆಂಡ್ಸ್, ಅದಕ್ಕೆ. ಇದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬಾಡಲಿ. ಇವಾಗ ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಹಾಕಿದ್ದೀನಿ. ನೆನ್ನೆ ಸ್ವಲ್ಪ ಕಡಲೆಕಾಳು ಉಳಿದಿತ್ತಲ್ವಾ, ಸೊ ಅದನ್ನೇ ಹಾಕ್ಕೊತಾ ಇದ್ದೀನಿ. ಇದಕ್ಕೇನೆ ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಇವಾಗ ಖಾರದ ಪುಡಿ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಬೇಯಿಸ್ತೀನಿ. ಸ್ವಲ್ಪ ಬೆಂದಿದೆ, ಈಗ ಹುಚ್ಚರ ಪುಡಿ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈ ಹುಣಸೆಹಣ್ಣಿನ ಹುಳಿ ಹಾಕ್ತೀನಿ. ಟೊಮೆಟೊನ ಹಾಕಿಲ್ಲ ನಾನು, ಸೊ ಇದನ್ನೇ ಹಾಕ್ತೀನಿ ಇವಾಗ. ಫಸ್ಟ್ ಕ್ಲಾಸ್ ಆಗಿದೆ. ಸ್ವಲ್ಪ ಕೊಬ್ಬರಿ ತುರಿ ಇದೆ, ಇದು ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ, ಆವಾಗ ಬೇಕಾಗುತ್ತೆ ಅಂತ. ಇದು ರೆಡಿ ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ರೊಟ್ಟಿ ಮಾಡಬೇಕು. ಬದನೆಕಾಯಿ ಕೂಡ ಬೆಂದಿದೆ, ಒಂಚೂರು ಬೇಯಲಿ ಬದನೆಕಾಯಿನೂ ಕೂಡ. ಸೊ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ರೊಟ್ಟಿ ಮಾಡ್ಕೊಳ್ತೀನಿ. ಸ್ವಲ್ಪ ಒಳಕ್ಕೆ ಉಳ್ಕೊಂಡಿದೆ ಫ್ರೆಂಡ್ಸ್, ಇದನ್ನು ಈಗ ನಾನೇ ತಿನ್ನಬೇಕಿದು. ಸ್ವಲ್ಪ ಉಳಿದಿದೆ ಅಷ್ಟೇ, ಈಗ ಊಟ ಮಾಡ್ಕೋಬೇಕು. ಇವ್ರಿಗೂ ಊಟ ಕೊಟ್ಬಿಡ್ತೀನಿ ಇವಾಗ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ವ್ಲಾಗ್ನ. ಇದು ಬಂದುಬಿಟ್ಟು ಸ್ಯಾಟರ್ಡೇ. ಆ್ಯಕ್ಚುಲಿ ಇವರು ಕೂಡ ರಜೆ ಹಾಕ್ಕೊಂಡಿದ್ರು ಇವತ್ತು. ಇವಾಗ ನಾವು ಮಕ್ಕಳ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ PTM ಇದೆ, ಅದಕ್ಕೋಸ್ಕರ PTM ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬರ್ತೀವಿ. ನೋಡೋಣ, ಅಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾದರೆ ಮಾಡ್ತೀನಿ. ಓಕೆನಾ? ಸ್ಟೇ ಟ್ಯೂನ್ಡ್, ಬೈ.
ಬ್ಲಾಕ್ ಆಗೈತಾ? ಯಾರು ನಿಲ್ಸಂಗಿಲ್ಲ. ಓ ರೋಡ್ ವರ್ಕ್ ನಡೀತಿದ್ದಾ? ರೋಡ್ ವರ್ಕ್ ನೋಡಿ ಇಲ್ಲಿ ಜನ ಕಡೆ ಬ್ಯಾಕ್ ಸೈಡ್ ಎಲ್ಲಿ ಸ್ಟ್ರೈಟ್ ಹೋಗೋ ಕಡೆ ಕಾರ್ ಹೋಗುತ್ತಲ್ಲ ರಸ್ತೆ ಹೋಗುತ್ತಂತೆ. ಇದೆ ಪಾರ್ಪಣನ ಇಲ್ಲಿಡು. ಇಲ್ಲಿತ್ತು ಜಾಗ, ಅಲ್ಲಿತ್ತು. ಬ್ಯಾಕ್ ಸೈಡ್ಗೂ ಹಿಂಗಿದಾ? ಇಲ್ಲಿ PTM ಜೊತೆಗೇನೆ ಬುಕ್ಸ್ ಶಾಪಿಂಗ್ ಕೂಡ ಇತ್ತು. ಕರಿಕ್ಯುಲಮ್ ಬಿಟ್ಟು ಬೇರೆ ಬುಕ್ಸ್ಗಳು ಏನೇನು ಇಂಟ್ರೆಸ್ಟ್ ಇರೋರು ತೊಗೊಬೋದು ಅಂತ ಅಂದ್ಬಿಟ್ಟು ಇಟ್ಟಿದ್ರು. ಸೊ ಹಾಗಾಗಿ ಖುಷಿ ಕೂಡ 2 ಬುಕ್ಸ್ ತೊಗೊಂಡ್ಲು. ಸೊ ಆ ಡೇ ನನಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಹಾಗೇನೆ ಸಂಡೇ ಕೂಡ ನಾನು ಫ್ರೀ ಇದ್ದಿಲ್ಲ. ಅದಕ್ಕೋಸ್ಕರ ನಾನು ಮಂಡೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಮಕ್ಕಳು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಅದರದ್ದೇ 1-2 ಕ್ಲಿಪ್ಪಿಂಗ್ಸ್ ಹಾಕಿದೆ ನಾನು. ಇನ್ನು ಇವತ್ತು ವಾರದ ದಿನ ಆಗಿರೋದ್ರಿಂದ ಪೂಜೆಗೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಮುಂದಿನ ಕೆಲಸ ಮಾಡಬೇಕು. ಛತ್ರಿ ತಗೋಕೊಂಡ ಛತ್ರಿ ತಗೋ, ಅಂಬ್ರೆಲ್ಲ ತಗೋ. ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಿನ್ನೆ ಫ್ರೆಂಡ್ಶಿಪ್ ಡೇ ಇತ್ತಲ್ವಾ, ಸೊ ಹಾಗಾಗಿ ಇವತ್ತೆಲ್ಲರೂ ಗೆಟ್ ಟುಗೆದರ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಶಿಪ್ ಡೇಗೆ. ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ. ಇವತ್ತು ಫಾಸ್ಟಿಂಗ್ ನಂದು, ಹಾಗಾಗಿ 1-2 ಬಾಳೆಹಣ್ಣು ತಿಂದ್ಬಿಟ್ಟು ಬೆಳಗ್ಗೆ ಮಕ್ಕಳಿಗೆ ಉಪ್ಪಿಟ್ಟು ಮಾಡಿದ್ದೆ, ಶಾವಿಗೆ ಉಪ್ಪಿಟ್ಟು. ಅದನ್ನು ತಿನ್ಕೊಂಬಿಟ್ಟು ಚಪಾತಿ ಬೆಂಡೆಕಾಯಿ ಪಲ್ಯ ಕಟ್ಕೊಂಡು ಹೋಗಿದ್ದಾರೆ, ಟಿಫಿನ್ ಬಾಕ್ಸ್ ತೊಗೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಇದು ಮುಗಿಸ್ಕೊಂಬಿಟ್ಟು ಮನೆಗೆ ಹೋಗಬೇಕು. ಇವತ್ತು ನನ್ನ ಔಟ್ಫಿಟ್ ಬಂದುಬಿಟ್ಟು ಸಿಂಪಲ್ಲಾಗಿ ಚೂಡಿ ಹಾಕ್ಕೊಂಡಿದ್ದೆ. ಇವತ್ತೇನು ಡ್ರೆಸ್ ಕೊಡಿದ್ದಿಲ್ಲ. ಆ್ಯಕ್ಚುಲಿ ಕಿಟಿ ಪಾರ್ಟಿ ಏನಲ್ವಲ್ಲ, ಸೊ ಹಂಗಾಗಿ ಗೆಟ್ ಟುಗೆದರ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಹಂಗೆ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಸಂಡೇನೇ ಸೆಲೆಬ್ರೇಟ್ ಮಾಡ್ಬೇಕಂತಂದ್ರೆ ಕೆಲವರು ಹೊರಗಡೆ ಹೋಗಿರ್ತಾರೆ ಔಟಿಂಗು, ಅಥವಾ ಫ್ರೀ ಇರಲ್ಲ ಅನ್ಕೊಂಡ್ಬಿಟ್ಟು ಮಂಡೇ ಸೆಲೆಬ್ರೇಟ್ ಮಾಡ್ತಿರೋದು. ನಾವು ಹೆಣ್ಮಕ್ಳು ಮನೆ ಕೆಲಸನೂ ಹೋಗ್ಬೇಕು, ಹೊರಗಡೆ ಪಾರ್ಟಿನೂ ಆಗಬೇಕು ಅಂತಂದ್ರೆ ಸ್ವಲ್ಪ ಫಸ್ಟು ಪ್ರಯಾರಿಟಿ ಮನೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಫ್ರೀ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಅಂದಾಜು ಒಂದು 11 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಸೆಲೆಬ್ರೇಟ್ ಮಾಡೋಕ್ಕೆ. ಚಿಕ್ಕದಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ ಕಡೆಯಿಂದಾನೆ ನಮಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಮತ್ತೆ ಕೇಕ್ ಎಲ್ಲ ಆರ್ಡರ್ ಮಾಡಿದ್ರು. ಸೊ ಅವರೇ ತಂದ್ಕೊಟ್ಟಿದ್ದು. ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ಡೆಕೋರ್ ಮಾಡ್ಕೊಂಡ್ಬಿಟ್ಟು ನಂತರ ಕೇಕ್ ಕಟ್ಟಿಂಗ್ ಮಾಡಿ ಸ್ವಲ್ಪ 1-2 ಆಟಗಳನ್ನ ಆಟಾಡ್ಕೊಂಡ್ಬಿಟ್ಟು ಆಮೇಲೆ ಪಾವ್ ಭಾಜಿ ಇತ್ತು ಫ್ರೆಂಡ್ಸ್, ಸ್ನಾಕ್ಸ್. ಸೊ ಪಾವ್ ಭಾಜಿನ ತಿನ್ಕೊಂಡ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು 2 ಗಂಟೆಗೆಲ್ಲ ಮನೆ ಕಡೆ ಹೋದ್ವಿ. ಈ ಟೈಮ್ ಕೂಡ ಹಸ್ಬೆಂಡ್ ಮನೆಗೆ ಬಂದ್ಬಿಟ್ಟು ಊಟ ಮಾಡ್ತಾರೆ. ಸೊ ಎಲ್ಲರೂ ಕೂಡ ನಾವು ಅದೇ ಟೈಮಿಗೆ ಮನೆಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಇವನ್ ಅವ್ರಿಗೂ ಕೂಡ ನಾವು ನೋಡ್ಬೇಕು, ನಾವು ನಮ್ಮ ಟೈಮ್ನ ಸ್ಪೆಂಡ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಎಕ್ಸಾಕ್ಟ್ ಟೈಮಿಂಗ್ ಇಟ್ಕೊಂಡ್ಬಿಟ್ಟು ನಾವು ಗೆಟ್ ಟುಗೆದರ್ ಮಾಡ್ಕೊಂಡ್ವಿ. ಹಾಗೆ ಫ್ರೆಂಡ್ಶಿಪ್ ಡೇನು ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಮೆಮೊರೇಬಲ್ ಆಗಿರುತ್ತೆ ಈ ದಿನ. ನಾವೆಲ್ಲೇ ಹೋದ್ರು ಕೂಡ, ಎಲ್ಲೇ ಇದ್ರು ಕೂಡ ಏನ ನಾವು ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಯಾವ ಮೂಮೆಂಟ್ ಅಲ್ಲಿ ಏನೇನಾಗಿರುತ್ತೆ ಅನ್ನೋದನ್ನ ಎಲ್ಲ ಕೂಡ ಒಂದು ಕ್ಯಾಪ್ಚರ್ ಅಲ್ಲಿ ಇರುತ್ತೆ. ಸೆಲೆಬ್ರೇಷನ್ ಮಾಡಿದ್ರೇನೆ ಫ್ರೆಂಡ್ಶಿಪ್ ಡೇ ಅಂತಲ್ಲ, ಅಥವಾ ಯಾವುದೇ ಡೇ ಅಂತಲ್ಲ, ನಮಗೋಸ್ಕರ ನಾವು ಒಂದಿಷ್ಟು ಟೈಮ್ನ ನಾವು ಸ್ಪೆಂಡ್ ಮಾಡ್ತೀವಿ. ಅದು ತುಂಬಾ ಮೆಮೊರೇಬಲ್ ಆಗಿರುತ್ತೆ. ನೆಕ್ಸ್ಟ್ ನಾವು ಯಾವಾಗಾದ್ರೂ ಕೂಡ ಅದನ್ನ ಈ ವಿಡಿಯೋಸು ಅಥವಾ ಪಿಕ್ಸ್ನ ನೋಡಿದ್ರೆ ನಮ್ಮ ಲೈಫಲ್ಲಿ ಒಂದು ಚಾಪ್ಟರ್ಸ್ ಇದೆ ಅನ್ನೋ ಒಂದು ಆಲ್ಬಮ್ ಕ್ರಿಯೇಟ್ ಆಗಿರುತ್ತೆ ಅಷ್ಟೇನೆ. ಆಕ್ಚುಲಿ ವುಮೆನ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ಅಂಡ್ ವೈಟಲ್ ರೋಲ್ ಇನ್ ಎವ್ರಿ ಮೂಮೆಂಟ್ ಅಂಡ್ ಎವ್ರಿ ಟಾಸ್ಕ್. ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಒಂದು ಇಂಪಾರ್ಟೆಂಟ್ ಪ್ರಯಾರಿಟಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿರಿ, ಖುಷಿ ಆಗಿರಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಸಿ ಯು ಆಲ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ.